ಎಲ್ಲ ಬುತ್ತಿ ಪಲ್ಯನೂ ತಯಾರಾಗೈತಿ. ಮತ್ತೇನೈತಿ, ಎಲ್ಲ ಡಬ್ಬಿಗೂ ಹಾಕೈತಿ, ಎಲ್ಲ ಕಟ್ಟಿನೂ ಇಟ್ಟೈತಿ. ಆತೇನು ಸರೋಜ ಬೇಕು ತಯಾರಾದ್ಲಂದ್ರೆ ಅಣ್ಣಾರು ಬಂದ್ರೆ ಅವ್ರಿಗೆ ಒಟ್ಟು ಏನಾರ ನಾಷ್ಟ ಮಾಡಬೇಕು. ಏನು ಇದು ಬುತ್ತಿ ಪಲ್ಯ ಹಚ್ಕೊಟ್ರಾತ ಕೇವನ್ ತಟಿ ಸರೋಜನ ಏನಂತ. ವೈನಿಯರ ಅವ್ರು ಏನಾರ ವೈನಿಯರ್ ಒಂದು ಕಪ್ ಚಹಾ ಕೊಡ್ರಿ. ಹ್ಞೂ ರೀ ಏನಾರು ಹಾಕಿ ಕೊಡ್ತೇನೆ ರೀ. ಆಗಲ್ಲ ಹಾಕೊಂಬಂದಿದ್ದೀರಿ ಚಾನ, ಹೊರಗಿದ್ರಂತ ನೀವು ಹೊಲ್ದಾಗಿಂದ ಆಳ ಬಂದಿದ್ರಲ್ಲ ಅಲ್ಲೇದಾರ ಅಂದ್ರೆ ತಡ್ರಿ ಏನಾರ ಐತ್ರಿ ಹಾಕಿ ಕೊಡ್ತೇನೆ. ಹ್ಞೂ ರೀ ವೈನಿ ಕೊಡ್ರಿ ಒಂದು ಕಪ್ ಚಹಾ ಹಾಕ್ರಿ. ಹ್ಞೂ ರೀ ಏನಾರು ಕೊಟ್ಟೆ ಅನ್ನಾರ ತೋರಿ ಚಾನ. ಹ್ಞೂ ರೀ ವೈನಿ ಹೊಲ್ದಾಗಿಂದ ಯಾರ ಬಂದಾರನ್ರಿ ಏನಾರು ಚಾಯ್ ಕೊಡ್ಬೇಕನ್ರಿ ಅವ್ರಿಗೂ? ಇಲ್ಲ ಹೇಳ್ರಿ ವೈನಿ ಯಾರು ಬಂದಿಲ್ರಿ, ಇನ್ಮೇಲೆ ಬರ್ತಾರೆ, ಬಂದ್ರೆ ಹೇಳ್ತೇನೆ ಹೇಳ್ರಿ. ಹ್ಞೂ ರೀ ಏನಾರ ಅಡಿಗೆದು ಆತನ್ರಿ ಬಿಟ್ಟಾರಂತ್ರಿ ಮಾವಾರು, ಇನ್ನೇನು ಊರು ಸಮೀಪ ಅದೇನಿ ಅಂತ ಅಂದ್ರಿ. ಹ್ಞೂ ರೀ ಏನಾರ ಎಲ್ಲ ಅಡಿಗೆ ತಯಾರಾಗೈತೆ ಆಳ್ರಿ. ಇಲ್ಲಕ್ಕೆ ಒಂದು ಹಾಕಿ ಇಟ್ಬಿಡ್ತೇನೆ ತಡಿ ಎಲ್ಲ, ಮತ್ತು ಹೋಗುಮದ ಅವಸರಕತಿ ಇಲ್ಲ ತಂದ್ರೆ ಇರ್ಲಿನ ಮತ್ತೆ ರೀ ತೋರಿಸಿ ಹಿಂದಾಗಡೆ ಚೀಲಕ್ಕೆ ಇಟ್ರತ್ ಬಿಡಂಗಾರ. ಮತ್ತು ಅವ್ರೇನು ಆಳ್ ಬರವಲ್ರಿ, ಫೋನ್ ಹಚ್ಚಿ ಒಂದಿಟ್ಟು ಬಾ ಅಂತ ಹೇಳಪ್ಪ ಹೊಲಕ್ಕೆ ಹೋಗಿ ಹೊತ್ತಕತಿ. ಹ್ಞೂ ಏನೋ ಹಚ್ಚಿದೆ, 2 ಸಲ ಫೋನ್ ಹಚ್ಚಿದ್ರು ಎತ್ತಲಿಲ್ಲ, ಮತ್ತೆ ಹೊಳ್ಳಿ ಹೇಳಿ ಕಳಿಸಿದೆ, ಒದ್ರಾಡಿದೆ, ಮತ್ತೆ ಹೊಳ್ಳಿ ಹಚ್ಚಿದ್ರು ಏನು ಫೋನ್ ಹಚ್ಚಿದ್ರೆ ಎತ್ತ ಕೊಡ್ತಾನೆ ಇಲ್ಲ ಅಂತೇಳಿ. ಅಯ್ಯೋ ಇಲ್ರಿ ಬಂದ್ವಿರಿ ಅಂತಂದ್ರೆ ಏನು ಮುಂದೆ ಆಳ್ ಕರ್ಕೊಂಡು ಹೋಗಿರ ನೀನು ಸರೋಜರ ಅನ್ನಾರದು ಬರತ್ತಾರ, ಅವ್ರನ್ನ ಊರಿಗೆ ಕಳಿಸ್ತಾವನ ಬರ್ತೇನೆ ನಾನು. ಆತ ಮತ್ತು ನೀನು ಅವ್ರು ಬಂದ ಮ್ಯಾಗ ಅವ್ರಿಗೆ ಬೆಟ್ಟಾಗಿ ನಾಷ್ಟ ಅದು ಮಾಡಿಸ್ ಕಳಿಸ್ರಿ, ನಾ ಕರ್ಕೊಂಡು ಹೋಗಿರ್ತೀನಿ ತೋ ಹಂಗಾರ ಕೇಳಿನಿ ಅಂತ ಹೇಳಿ. ಮತ್ತು ಇನ್ನು ಅವ್ರು ಯಾವಾಗ ಬರ್ತಾರೆ ಏನು ನನಗೂ ಹೊಲಕ್ಕೆ ಹೊತ್ತಕತಿ, ನಾ ಹೋಗ್ಬರ್ಲೆ ಹಂಗಾರ. ಹ್ಞೂ ಏನು ಆತಾಳ ಸರೋಜ ಅನ್ನ ಹೊಲಕೊಂಟಾನ ಹೇಳಂಗಾರ. ಮತ್ತು ಸಂಜೆಗೆ ಬರೋದು ಅನ್ನ ಊರಿಗೆ ಹೊಂಟಿದ್ದಲ್ಲ ಹೇಳಂಗಾರ ಅನ್ನ. ಮಾವಾರ ಊರಿಗೆ ಹೋಗಿ ಬರ್ತೇನೆ ರೀ ನಾನು. ಹ್ಞೂ ಹೋಯ್ ಬಾ ಜ್ವಾಕಿ ಇದ್ರಾಗ ಬಸ್ನ್ಯಾಗ ಅದು ಗದ್ದಿರ್ತಾವು, ಒಂದಿಟ್ಟು ಗದ್ದಿರ್ಲಾರ್ದು ಬಸ್ ನೋಡಿ ಹತ್ರಿ. ಹ್ಞೂ ರೀ ಮಾವಾರ ಆತಾಳ್ರಿ. ಬಿಟ್ಟಾರಂತನವ ಅನ್ನಾರ? ಹ್ಞೂ ರೀ ಇಲ್ಲೇ ಊರು ಸಮೀಪ ಅದೇನಂದ್ರಿ ಮಾವಾರ, ಬಸ್ ಏನು ತರಬೇಕಂತ್ರಿ, ಬರಾತಾರಂತ್ರಿ. ಅನ್ನಾರಷ್ಟ ಬರತ್ತಾರನವ? ಮತ್ತು ನಿಮ್ಮ ಇವ್ರು ವೈನಿಯಾರು ಮಂಜೋದು ಬರತ್ತಾರನ? ಇಲ್ರಿ ಅನ್ನಾರಷ್ಟ ಬರಾತಾರ್ರಿ. ಅವರು ಸಾಲ ಐತ್ರಿ, ಅವಂಗೂ ಆರಾಮಿಲ್ಲತ್ರಿ. ಮಂಜುಗ ಡಿಸೆಂಟ್ರಿ ಹಂಗಾಗಿ ಆರಾಮಿದ್ದಿದ್ರಂತ, ಏನು ಹಂಗೆ ಮತ್ತೆ ಬಂದು ಕರ್ಕೊಂಡು ಹೋಗುದಲ್ರಿ, ಹಂಗಾಗಿ ಅನ್ನಾರಷ್ಟ ಬರಾತಾರಿ ಮಾವಾರ. ಹೌದನವ? ಹ್ಞೂ ಆತವ ಕೇಳಿನಿ ಅಂತ ಹೇಳಿ ಹಂಗಾರ. ನನ್ನ ಹೊಲಕ್ಕೆ ಹೊತ್ತಕತಿ ಆಳದು ಬಂದು ನಿಂತಾರವ, ನಾನು ಹೊಲಕ್ಕೆ ಹೋಗ್ಬರ್ತೇನೆ, ಊರಿಗೆ ಹೋಗ್ಬರ್ವ ಹಂಗಾರ. ನೀವು ಊಟ ಇಲ್ಲದಾಳ? ಇಲ್ಲೇ ಬಾಜಕಿನ ಮನ್ಯಾಗ ಆಡಕ್ಕೆ ಹೋಗ್ತಾಳ್ರಿ ಮಾವಾರ, ಕಾಡಾಕತ್ಲರಿ ಅದಕ್ಕೆ ಅಲ್ಲೇ ಇಳಿಸಿ ಬಂದಿದ್ದೆ. ಹೌದನವ? ಹ್ಞೂ ಆತ ಹಂಗಾರ. ಹೊಲಕ್ಕೆ ಹೋಗ್ಬರ್ತೇನೆ ನೋಡ್ಬಿ ನಾನು. ಹ್ಞೂನ್ಪ ಹೋಗಿ ಬರ್ರಿ ಹಂಗಾರ. ಅಲ್ಲ ನೀರಿನ ಕೊಡ ಏನೋ ನಿನ್ನೆ ಒಂದ ಓದಿದ್ರ ಅಂತ ಹಾಳು ಬಂದಿದ್ದು ನಾವು ಮುತ್ತು ಮತ್ತೆ ಅಷ್ಟು ಇಟ್ಕೊಂಡು ಹೋಗ್ರಿ ಅವನ ಕೊಡಾನ. ಹ್ಞೂ ಬೇ ಹೇಳೇನಿ ಏನು ಅಂತ ನಾನು ಹೇಳೇನಿ, ಇಷ್ಟು ಇಟ್ಕೊಂಬರ್ರಿ ಅಂತೆ ಒಂದು ಇಟ್ಕೊಂಬಂದಾರ. ಆಯ್ತಾ ಇದು ಮುತ್ತನ ಹೋಗಿ ಬರ್ತೇನೆ. ಅವ್ರು ಬಂದ್ಮೇಲೆ ನಾಷ್ಟ ಅದು ಮಾಡಿಸಿ ಅವ್ರು ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ತೀಶ ಬಾ, ನೀನು ಏನು ಅವಸರ ಇಲ್ಲ, ನಾ ಅಲ್ಲೆಲ್ಲ ಹೊಲ್ದಾಗ ಕೆಲಸ ಮಾಡಿಸ್ತೇನೆ. ಹ್ಞೂ ಏನು ಆತಾಳೇನು? ಬಸ್ ಸ್ಟ್ಯಾಂಡಿಗೆ ಹೋಗಿ ಕರ್ಕೊಂಡ್ರೆ ಬರ್ಬೇಕಿಲ್ಲ ನಿಮ್ಮ ಅವನ್ನ? ಫೋನ್ ಹಚ್ಚಿದ್ದೆ, ಹಿಂಗೆ ಬರಾಕತ್ತೇನೆ ರೀ ಗಾಡಿ ಮೇಲೆ ಕರ್ಕೊಂಬರ್ತೇನೆ ಅಂತಂದು. ಬ್ಯಾಡ್ರಿ ಏನು ಮನೆ ದೂರಲ್ಲ ಏನಲ್ಲ ಬಸ್ ಸ್ಟ್ಯಾಂಡಿಗೆ, ನಾವು ನಡೆದು ರೂಢ ಐತ್ರಿ, ಬ್ಯಾಡ ಆಡ್ರಿ ಗಾಡಿ ಮ್ಯಾಗ ನಾತ್ರ ಬೇ. ಅದಕ್ಕೆ ಮತ್ತೆ ಸುಮ್ಮನೆ ಅದೇ ಒಯ್ಯಾಕತ್ತಿದ್ದೆ ನಾನು ಮೋಟ್ರ್ ಸೈಕಲ್. ಆತಾಳಪ್ಪ ಅಲ್ಲೇ ಬಾಕಲ್ದಾಗ ಅಲ್ಲೇ ಕುಂತೂರು ಚವನ್ಯಾಗ ಬದ್ಲಿದ್ ಗೊತ್ತಾಕತಿ, ಒಳಗಿರ್ತೇವಲ್ಲ ಗೊತ್ತಾಗೋದಿಲ್ಲ. ಹ್ಞೂನೇವ ಸರೋಜ ಐತಿಯಾರ ಮನ್ನಾರಿಗೆ ಮತ್ತೇನು ಬುತ್ತಿ ಪಲ್ಯನ ಊಟಕ್ಕೆ ಹಚ್ಕೊಡ್ತಿ, ನಾನು ಅಷ್ಟ ಏನ್ರ ಬಿಸಿ ಅವಲಕ್ಕಿ ಏನಾರ ಮಾಡ್ತೇನೆ ನೋಡುವ. ಪುಟ್ಟಿನ ಕರ್ಕೊಂಬರ್ಬೇಕಿದ ಒಂದೇಟು ಮನ್ಯಾಗ ಆಡ್ತಿದ್ಲು, ಮತ್ತು ಊರಿಗೆ ಹೋಗ್ತೀರಿ ನಮಗೂ ಬಣ್ಣ ಹಾಕತ್ ಕರ್ಕೊಂಬಾಕಿನ ಪುಟ್ಟಿನ ಮನೆಗೆ. ಬುತ್ತಿ ಪಲ್ಯ ಕಣ್ಣ ಜೀವದ ನಾಡ್ರಿ ಎತ್ಯಾರ, ಬಿಸಿದ ಮಾಡೈತ್ರಿ ಬುತ್ತಿ ಪಲ್ಯನ ಹಚ್ಕೊಡ್ತೇನೆ ರೀ. ಅವಲಕ್ಕಿದ ತಿನ್ನೋದು ಕಾಮ್ರಿ ಎತ್ಯಾರ. ಏನು ಕೆಮ್ಮಯ್ಯವ ನೀನೊಂದಿಟ್ಟು ಅಲ್ಲಿ ಹೊರಗೆ ಕುಂತು ನೋಡ ಚವನ್ಯಾಗ ಏಕ ಕೆಮ್ಮು ಹತ್ತಿ ಬಿಟ್ಟೈತೆ ನೋಡುವ, ನನಗೂ ಒಣ ಕೆಮ್ಮು ಅದ ಅಂದ್ರಿ ಎತ್ಯಾರ. ನಿನ್ ಗಾಳಿ ಬಿಟ್ಟಿತ್ತು ಅತ್ತಿಯಾರ ಒಳಗೆ ಕುಂತಾರವ ಹೊರಗಕ್ಕ ಅಂಥೇಳಿ ನಾವು ಕರ್ಯಾಕೆ ಬರೋದಕ್ಕೆ ನೀವು ಒಳಗೆ ಬಂದ್ರಿ. ಸಿಳ್ಳು ಗಾಳಿ ಹೊಡಿತಿತ್ತು, ಹೊಲಸು ಗಾಳಿ ರೀ. ಬುತ್ತಿ ಪಲ್ಯ ಎಲ್ಲ ಕಟ್ಕೊಂಡು ಚೀಲಕ್ಕೆ ಅದು ಇಟ್ಕೊರು ಒಂದಿಶಿ, ಒಂದು ಮತ್ತು ಮರಿದು ಒಂದು ಇಟ್ಕೊಳ್ಳೋದು ಮಾಡಬೇಡ್ರಿ, ಎಲ್ಲ ಹೊಂದ್ಕಿಲ್ಲ ತೆಗೆದು ಇಟ್ಕೋ. ಇವನ್ನ ಅರ್ಬಿ ಎಲ್ಲ ಇಟ್ಕೊಂಡಿನವ ಊರಿಗೆ ಹೋಗುವ. ಹ್ಞೂ ರೀ ಎತ್ಯಾರ ನಿನ್ನೆ ಎಲ್ಲ ಹೊಂದಿಸಿ ಇಟ್ಕೊಂಡಿನಿ ರೀ, ಮತ್ತು ಮುಂಜಾನೆ ಹೋಗಕ್ಕೆ ಅವಸರಕತ್ತಂತೇಳಿ ಅದ್ರ ಸಂಬಂಧ ಎಲ್ಲ ತಯಾರಾಗೇನ್ರಿ. ಸೀರೆ ಒಂದು ಬೇರೆ ಉಟ್ಕೋಬೇಕ್ರಿ ಎತ್ಯಾರ ಹೋಗೋ ಮುಂದೆ. ಆತಾವ ಸೀರೆ ಚಲೋದು ಉಟ್ಕೊಂಡು ಹೋಗ. ಇದು ಮತ್ತೇನು ನೋಡು ಉಂಡಿದ ಅದು ಕಟ್ಕೊಂಡಿಲ್ಲ ನೋಡುವ, ಹಾದು ವರ್ಷ ಊರಿಗೆ ಹೋಗೋ ಮುಂದೆ ಮರತಿನ್ನು ಇಲ್ಲ ಮನ್ಯಾಗ ಇದ್ದು ಬಿಡು ಇಟ್ಕೊಂಡಿನಂದು, ಮತ್ತು ನೋಡಿದ್ರಿ ಅಲ್ಲೇ ಇರ್ತದೆ ಚಂದಾಗಿ ಇಟ್ಕೋ ಎಲ್ಲ ಅವನು. ಹ್ಞೂ ರೀ ಎತ್ಯಾರ ಅಕ್ಕನ ಕಟ್ಟಾತಾಳ್ರಿ, ಅಕ್ಕ ಕರ್ಯಾಕತ್ತಿದ್ಲು ರೀ ಎಲ್ಲ ಬುತ್ತಿ ಪಲ್ಯದ್ದು ಕಟ್ಟಿಟ್ಟ ಅಂತ ನೋಡ್ಬೇಕಂತ ಬರ್ರಿ ಎತ್ಯಾರ. ನೋಡಾಕೇನೈತಿ ನಡಿವ ನೋಡ್ದ ನಂಗಾರ. ಮುಂಚೆನೆ ಹೇಳ್ತೇವ ನನ್ನ ಗಂಡನ ಹುಡಿ ಕುಡಿಕೆ ಸಾಕಾಕತ್ ನಾವು ಮನೆ ಇಳದು ಕುಂದರ ಅಂತಂದ್ರೆ ಹೊಲಕ್ಕೆ ಕರ್ಯಾಕೆ ಬರ್ತಾರೆ ಬಾ ಏನಂತೆ, ಮನ್ಯಾಗ ಕುಂತ್ರ ಅಟ್ಟಾಳಕ್ಕೆ ಹೊಲಕ್ಕೆ ಅಂತ ಹೇಳಿ ಇಷ್ಟು ಎಬಿಸ್ಬಿಡ್ತಾನೆ ನೋಡು, ಹೋಗಿ ಎಲ್ಲರೂ ಕುಂತು ಬಿಡ್ತಾನೆ ಬಸ್ ಸ್ಟ್ಯಾಂಡ್ನಾಗ. ಹುಡಿ ಕುಡಿಕೆ ಸಾಕಾಗೈತೆ ಇವ ನನಗಂಕಾರ. ಗಿರ್ ಜೀತಾ ಹೊಂಟಿ ಇಲ್ಲೇ ಶೆಟ್ಟಿ ಅಂಗಡಿ ಹೊಂಟಿದ್ನೆ, ಈಗ ಒಳ್ಳೆ ಇತ್ತ ಬಂದಿದ್ದಿ ನೀನು. ನನ್ನ ಹಣೆ ಬರ ಏನು ಕೇಳ್ತೀನಿ ನೀನು, ಹೊಲಕ್ಕೆ ಕಳಿಸ್ತೀನಿ ಬಾ ಅಂತೇಳಿ ಇಲ್ಲೇ ಮನೆ ಹಿಡಿದು ಕುಂದ್ರ ಅಂದ್ರೆ ಕಳಿಸ್ತಾಕಿ ಹೊಲಕ್ಕೆ ಅಂತೇಳಿ ರೊಟ್ಟಿ ಮಾಡಾತೀನಿ. ಹಾಗೆ ಪರಾಗೆ ನೋಡಿ ಮಾತೆ ಬಸ್ಕೊಂತ ಬಸ್ ಸ್ಟ್ಯಾಂಡ್ನಾಗ ಕುಂತಾನೆ ಏನು ಮಾಡೇನೆ ಕರ್ಕೊಂಬರಕ್ಕೆ ಹೊಂಟಿದ್ದೆ ನನ್ನ ಗಂಡನ. ಇವ್ರದೇನು ಕೇಳೋದು ಅದ ಮಾತಾ ಅದ ಕತ್ತಿನ ಓಕೆ ಮನೆಗೆ. ನೀವು ಒಳ್ಳೆ ಹೇಳತ್ಲೆ ಹೊಂಟಿ ಹಂಗೆ ಹೋಗಿದ್ದೀರಲ್ಲ ಕೆಲಸ ಮುಗಿಸಿ ಹೋಗಿದ್ದ ಅಂಗಡಿಗೆ. ಇಲ್ಲೇ ಸರೋಜ ಬರತ್ತ ಊರಾಗಿಂದ, ಅದಕ್ಕೆ ಚಾ ಪುಡಿ ಸಕ್ರೆ ಒಂದಿಟ್ಟು ಸಂತಿ ಪ್ಯಾಟಿ ತರಾಕಂತ ಹೊಂಟಿದ್ದೆ. ಮತ್ತು ಅಕ್ಕಿ ಬಂದ ಮ್ಯಾಗ ಮಾತಾಡ್ಕೊತ ಕುಂದಿರ್ತೇವೆ, ಹೋಗೋದಾಗೋದಿಲ್ಲ. ಮತ್ತು ಆಕಿ ನೋಬೇಕಿ ನಮ್ಮ ಮನೆ ಬಿಟ್ಬಿಟ್ಟು ಏನು ಹೋಗೋದು, ಮತ್ತು ಅಕ್ಕಿ ಹೋಗ್ಬೇಕಾಕ್ಕಳ, ಅದ್ರ ಸಂಬಂಧ ಎಲ್ಲ ಸಂತಿ ಪ್ಯಾಟಿ ತಂದು ಇಟ್ಕೊಂಡ್ರತ್ತಂತ ಹೇಳಿ ಅದಕ್ಕೆ ಹೊಂಟಿದ್ದೆ ನೋಡು. ಅಲ್ಲ ಸರೋಜ ಬರಾಕತ್ರ ಅವ್ರವ್ವ ಅಲ್ಲೇದಾಳ ಮಂಜವನ ಮನ್ಯಾಗ, ಅಲ್ಲೇ ಹೋಗ್ಬೇಕಿತ್ತಲ್ಲಕ್ಕಿ ಗಿರ್ಜವನ ಮನೆ ಬರಾಕತ್ತಾಳ. ಮಂಜುಳಾಗ ಗೊತ್ತೈತೇನಿಲ್ಲ? ಹೋಗಿ ಹೇಳ್ತೀನಿ ತಡಿ ಮಂಜುಳಾಗ.
ಏನ ಐತಿ ಒಟ್ಟು ಹೋಗಿ ಹೇಳ್ತೇನೆ ತಡಿ ಮಂಜುಳಾಗ ಹೋಗುವ ಹಂಗಾರ ಮತ್ತಾಗೆ ಬಂದ್ಬೇಕು ಕುಂದ್ರಿಸಿ ಹೋಗಿ ಅಂತ ತರೋದು ಇದು ಸಂತೆ ತೊಂಬರ್ವ ಹಂಗಾರ ಹೋಗಿ ಅಲ್ಲಪ್ಪನ ಹೋಗ್ಯಾನ ನನ್ನ ಕರ್ಯಾಕ ಮುಂಜಾನೆ 6:30 ಬಸ್ ಐತಲ್ಲ ವಸ್ತಿ ಬಸ್ ಅದ ಬಸ್ಸಿಗೆ ಹೋಗ್ಯಾರ ಅಯ್ಯೋ ಯಾಕೆ ಅಷ್ಟು ದೌಡ್ ಹೋಗುದೇನೈತೆ ಮತ್ತು ಆರಾಮ ನಾಷ್ಟ ಇಷ್ಟ ಮಾಡಿ ಹೋಗಿ ಕರ್ಕೊಂಬರ್ತಿದ್ನಲ್ಲ ಮಣ್ಣಪ್ಪನ ಎಷ್ಟು ಅವಸರ ಮಾಡಿ ಹೋಗ್ಯಾನ ಕರ್ಯಾಕ ಯಾವ ಹೊಲ್ದಾಗ ಕೆಲಸ ಐತಂತ ಅದಕ್ಕೆ ಅವ್ರ ಗೌಡ್ರು ಮತ್ತು ಹೇಳಿದ್ರ ಇಲ್ಲ ಕರ್ಕೊಂಡು ದೌಡ್ ಬಂದು ಹೊಳ ಮನೆ ಬಿಟ್ಟು ದೌಡ್ ಬಾ ಅಂದಾರಂತ ಮತ್ತು ಎದಕ್ಕಾರ ನಮಗೂ ಆಚೆಗೆ ಏನಾರ ಖರ್ಚಿಗೆ ಅದು ಏನಾರ ರೊಕ್ಕ ಅದು ಬೇಕಾದಾಗ ಮತ್ತು ಮುಂಗಡೆ ಇಸ್ಕೊಂಡಿರ್ತೇವೆ ನಾವು ಮತ್ತು ಈಗ ಅವ್ರು ಹೇಳಿದ ಟೈಮಿಗೆ ಹೋಗ್ಲಿಕ್ಕಂದ್ರೆ ಮತ್ತು ಬೈದಾಡ್ತಾರೆ ಅದ್ರ ಸಂಬಂಧ ಆತು ಮತ್ತು ಅವ್ರ ಜನ ಹೋಗಿ ಕರ್ಕೊಂಡು ಬಂದು ಬಿಟ್ಟು ಹೋಗೀನಿ ನನ್ನ ಹತ್ರ ಹೊಲಕ್ಕೆ ಹೋಗ್ತೀನಿ ಅಂತಂದ್ರೆ ಆಯ್ತು ಬಿಡು ಮತ್ತು ಅವ್ರ ಅನುಕೂಲಕ್ಕೆ ಮತ್ತು ಅವ್ರನ್ನ ನಾವು ನೋಡ್ಬೇಕಲ್ಲ ಗಂಡು ಮಕ್ಳದ್ದು ಪಾಪ ಇನ್ನು ನಾ ಹೋಗ್ಬೇಕು ಕರ್ಯಾಕಂತಂದ್ರೆ ಏನು ಹೋಗಿದ್ನಿ ಬಿಡು ನನಗೇನು ಹಾಗೇನು ಅರೇದೇನಿಲ್ಲ ಅವ್ರ ಮನ್ಯಾಗ ಎಲ್ಲರೂ ಇದಾರೆ ಹೋಗಿದ್ನಿ ಮಂಜುಗೆ ಒಂದು ಆರಾಮಿಲ್ಲ ಅದು ಮತ್ತು ಇನ್ನು ಹೋದ್ವಿ ಅಂದ್ರೆ ಬಸ್ ದೌಡ್ ಸಿಗ್ತಾವ ಸಿಗಂಗಿಲ್ಲ ಅವ್ನೇನು ಮತ್ತೆ ಹೊರ ಕುಂದ್ರಸಿದ್ ಬಿಡು ಇಲ್ಲ ಸಣ್ಣ ಮತ್ತು ಕಮಲಕ್ಕನ ಮನೆ ಬಿಟ್ಟು ಹೋಗ್ಬೇಕಾ ಪಾಪ ಅವ್ರಿಗೆ ಮತ್ತು ಅದಕ್ಕೆ ಕೆಲಸ ಇರ್ತೈತೆ ಅವ್ರದ್ದು ಅದಕ್ಕೆ ನೀವೇ ಹೋಗಿ ಕರ್ಕೊಂಬಂದ್ಬಿಡ್ರಿ ಅಂದೆ ಹೋಗ್ಯಾರ ಕರ್ಯಾಕ ತೋರ್ವಾ ಹೋಗಿ ಬಾ ನೀನು ಅಂಗಡಿಗೆ ನಾನು ಹೋಗ್ತೀನಿ ಮತ್ತು ಇವ ಹಂಗೆ ಬಸ್ ಸ್ಟ್ಯಾಂಡ್ ಹತ್ತಿ ಆದ್ರೆ ಮತ್ತೆ ಬಸ್ ಬಂದ್ರೆ ಹಂಗೆ ಪರಾರಿ ಆಗವ ಪೇಟೆ ಕಡೆ ಹೋಗ್ತೀನಿ ತೋ ನಾನು ಹೋಗಿ ಕರ್ಕೊಂಬ ನಾಗಪ್ಪನ ಸುದ್ದಿದ್ದು ಆಡದೈತವ ಯವ್ವ ಅಯ್ಯ ಕೇಳ್ತೇನೆ ನನ್ನ ಹಣೆ ಬರ ಎಲ್ಲಾರು ಅವಸರ ಮಾಡಿದಿರಿ ಅನ್ನಾರ ಚಂದ ಊಟ ಸತಿ ಮಾಡ್ಲಿಲ್ಲ ನೋಡ್ರಿ ಇನ್ನೂ ನಾಷ್ಟದ ಹೊತ್ತಾಗಿಲ್ಲ ನೀವಿಬ್ರು ಅಕ್ಕ ತಂಗಿ ಸೇರಿ ಹಂಗೆ ಉಣ್ಣು ಅಂದ್ರೆ ಎಲ್ಲಿ ಹೋಗ್ಬೇಕು ಅಣ್ಣನ ಹೊಟ್ಟೆ ಹಿಡಿಬೇಕಲ್ವಾ ಹ್ಞೂನ್ರಿ ಸೊಸಿ ಉಣಿಸ್ಬೇಕಿತ್ತು ನಾನು ಹಂಗಾರ ನೋಡು ಬಂದು ಯಾವತ್ತಾತು ಮಕ್ಕೊಂಡು ಗುರ್ಕಿ ಹೊಡ್ಯಾಕತ್ತಾಳ ಸೊಸಿ ಯಾವಾಗ ಉಣಿಸ್ಬೇಕಿ ನನಗೆ ಇಷ್ಟೊತ್ತು ನಿಮ್ಮ ದಾರಿ ಕಾಯಿಲ್ಲ ರೀ ಸೊಸಿ ಕಾದು ಮಕ್ಕೊಂದ್ಲಕ್ಕಿ ಗಿರ್ಜಾ ಮಂಜು ಬರ್ಬೇಕಿತ್ತು ಬೆಟ್ಟ ಹಾಕಿದ್ರು ನೋಡಪ್ಪ ಅವಂಗ ಒಂಚೂರು ಆರಾಮ ಇರ್ಲಿಲ್ರಿ ಹಂಗಾಗಿ ಒಂದು 2-3 ದಿನ ಆಗಿತ್ತು ಡಿಸೆಂಟ್ರಿ ಹತ್ತಂಗಾಗಿ ಆರಾಮ ಇದ್ದಿದ್ದಿಲ್ಲಲ್ಲ ಹಂಗಾಗಿ ಮತ್ತೆ ಇನ್ನೇನು ಮತ್ತೆ ಅಡ್ಡಾಡ್ಸೋದು ಬಿಡು ಅಂತೇಳಿ ಸಾಲಿ ಕಳ್ಸಾಡ್ರಿ 2 ದಿನ ಆಗಿತ್ತು ಸಾಲಿ ಬಿಡ್ಸಿತ್ತು ಆರಾಮ ಇರ್ಲಾರ್ದಕ್ಕೆ ಮತ್ತೆ ಹೇಳಿ ಇವಾಗ ಸಾಲಿ ಬಿಟ್ಟು ಬಂದಾಡ್ರಿ ಹೋಗಿ ಅದಕ್ಕೆ ನಾನು ಕರ್ಕೊಂಬರ್ತೇನೆ ಬಿಡ ಅಂತೇಳಿ ಮತ್ತೆ ಸರೋಜ ನೀವು ಮನೆಗೆ ಬಿಟ್ಟು ನಾನು ಹೊಲಕ್ಕೆ ಅದು ಹೋಗ್ಬೇಕು ನೋಡ್ರಿ ಹೊಲ್ದಾಗ ಕೆಲಸ ಅದಾವ ರೀ ಎತ್ತೀರ ಯಾಕೆ ಹೊಲ್ದಾಗ ಕೊಡಪ್ಪ ಒಟ್ಟು ಆರಾಮದಾರಲ್ಲ ಸಾಕು ನಿಮ್ಮ ವಾರದ ಆರಾಮದಾರಪ್ಪ ಹ್ಞೂ ರೀ ಎತ್ತೀರ ಆರಾಮದಾರ್ರಿ ಅವರು ಅಕ್ಕ ನಡಿತೀವ್ರಿ ಮಾವರ ನಾವು ಅತ್ತಿಯಾರ ಬರ್ತೇವ್ರಿ ಬರ್ರಿ ನೀವು ಊರಿಗೆ ಏನು ಒಟ್ಟ ಬರ್ತೇನೆ ಅಂತೀರಿ ಒಟ್ಟ ಬರಂಗೇ ಇಲ್ಲ ಅಲ್ಲೇ ಕಾಲ ನೋದಪ್ಪ ಮಲ್ಲಪ್ಪ ಎಲ್ಲಿ ಹೋಗುದಿಲ್ಲ ನೋಡು ಊರಿಗೆ ಯಾರು ಬಂದ್ರು ಇಲ್ಲೇ ಬೆಟ್ಟಕ್ಕಾರ ಮತ್ತೆ ಎಲ್ಲಿ ಹೋಗುದಿಲ್ಲ ಇವರ ಸಸ್ತಾರನ ಕಚ್ಚಿರ್ತೇನಪ್ಪ ಏನಾರ ಫಂಕ್ಷನ್ ಅದಿದ್ರ ನಂಗೂ ಕಾಲು ನೋವು ಭಾಳ ಬಿಡಪ್ಪ ನಾನು ಹೌದು ಬಿಡ್ರಿ ಅತ್ತಿಯಾರ ಈ ವಯಸ್ಸಾದ್ಮೇಲೆ ಹಂಗ ರೀ ಹಲೋ ಎಲ್ಲದಿರಿ ಹಾಂ ಕೇಳಿಸ್ಬಲ್ದು ಹಲೋ ಹ್ಞೂ ನಾನು ಗಿರ್ಜಾ ನಂಬರ್ ನೋಡಿಲ್ಲೇನು ಬಸ್ನಾಗ ಅದೀರಿ ಹ್ಞೂ ಆತಾಡ್ರಿ ಹಿಂಗಾರೆ ಅದ ಎಲ್ಲದ್ರಿ ಅಂತ ಹಚ್ಚಿದ್ನ್ಯಾ ಹ್ಞೂ ರೀ ಇಡ್ತಾನೆ ನೋಡ್ರಿ ಗದ್ಲೈತ ಬಸ್ ಹ್ಞೂ ಆಯ್ತು ತೋರಿ ಹ್ಞೂ ಬಸ್ನಾಗ ಅದಾರ ಅಂದ್ರೆ ಇನ್ನೊಂದು ತಾಸು ಬರ್ತಾರ ಎಲ್ಲ ನಾನು ಈಗೇನು ಬುತ್ತಿ ಪಲ್ಯ ತಂದ ಬಿಟ್ಟಿರ್ತಾಳ ಅನ್ನ ಸಾರು ಮಾಡಿಟ್ಟೇನಿ ಮತ್ತು ಬಂದ್ಮ್ಯಾಗ ಒಂದಿಟ್ಟು ಚಹಾ ಅದು ಮಾಡಿಕೊಡ್ತೇನೆ ಆತು ಮತ್ತೇನಿಲ್ಲ ಒಮ್ಮೆ ರಾತ್ರಿ ನೋಡಿದ್ರಾತು ಬುತ್ತಿ ಪಲ್ಯ ಬೇಡವಾ ಅಂತೇನಿ ಮಾಡ್ಕೊಂಬರ್ತೇನೆ ವೈನಿ ಅಂದ್ಲ ಮತ್ತು ಪಾಪ ಅಕ್ಕಿಗೂ ಮನಸ್ಸಿಗೆ ಬೇಜಾರಾಗತ್ಬಿಟ್ಟು ಬೇಡ ಅಂತೇ ಸುಮ್ಮನೆ ಆದ್ನೇನು ಏನು ಮಾಡಕತ್ತೇವೆ ಗಿರ್ಜವ ಬಾರಾಕಮ್ಲಕ್ಕ ಸೊಸಿ ಬರಾಕತ್ತ ಅಂತೇಳಿ ಓಡಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಕುಂತಿ ಹಂಗಾರ ಬಾರಾಕಮ್ಲಕ್ಕ ಏನು ಬಿಡಯ್ಯವ ಮತ್ತು ಯಾರ ಊರಾಗಿದ್ದ ಬರೋದಂದ್ರೆ ಹಿಂಗೆ ನೋಡು ನಾವು ಇಲ್ಲ ಆತು ಬಿಡು ಸರೋಜರು ಬರಾಕತ್ತ ಅಂದು ಖುಷಿ ಆತವ ಚಂದಾಗ ಆಕೆ ಒಂದು ವಾರ ಇರ್ತಾಳ ಏನು ಚಂದ ಇರ್ರಿ ಮಾಡ್ಕೊಂಡು ತಿಂದು ಆರಾಮಿರ್ರಿ ಏನು ಅವ್ರವ್ವ ಏನಾರ ಸಿಟ್ಟಿಲ್ಲ ಅಂದ್ರು ಏನು ತಿಳ್ಕೊಳಕ್ಕೆ ಹೋಗ್ಬಿಡಾಗಿರ್ಜವ ನೀನೇನು ಇಲ್ವಾ ಕಮ್ಲಕ್ಕ ಏನಂಗ ಒಮ್ಮೆ ಮಾತು ಬರ್ತಿರ್ತಾವ ಹೋಗಿರ್ತಾವ ನಾನು ಈಗ ಸಿಟ್ಟಾಗೋದು ಬಿಟ್ಬಿಟ್ಟೇನು ಯಾಕಲ್ಲ ಓದಿರ್ತಿರ್ತಾರ ತಲೆ ಕಟ್ಸ್ಕೊಕ್ ಹೋಗುದಿಲ್ಲ ನೋಡ್ವಾ ಅದ ಫೋನು ಬರಾಕತ್ತ ನೋಡು ರಿಂಗ್ ಆದಂಗೆ ಆಕತಿ ಸೈಲೆಂಟ್ನಾಗ ಐತೆ ಅದು ಹಂಗೆ ಡಿರಿಗ್ ಅಂತೈತೆ ಬರೀ ಕಮ್ಲಕ್ಕ ಫೋನ್ ಎಬ್ಬಿಸ್ತೇನೆ ಮತ್ತು ಕಟ್ಟಾತು ಅಂದ್ರೆ ಮತ್ತು ನಾವು ಹಳಚಿದ್ನಿ ಅಂದ್ರೆ ನಂದ ರೊಕ್ಕ ಕಟ್ಟಕ ತಡಿವಾ ಹಲೋ ಹಲೋ ಮೇಡಮ್ ಹೇಳ್ರಿ ಸರ್ ನಾನು ಈ ತೈಯಿಂದ ಮಲ್ಲಪ್ಪನ ಐತಿ ಗಿರ್ಜಾ ಮಾತಾಡಕತ್ತಿರೋದ್ರಿ ತಾವ್ಯಾರಂತ ಗೊತ್ತಾಗಲಿಲ್ರಿ ಹಲೋ ಮ್ಯಾಮ್ ನಾವು ಬ್ಯಾಂಕಿಂದ ಕಾಲ್ ಮಾಡಕತ್ತೀವ್ರಿ ಹೌದ್ರಿ ಹ್ಞೂ ರೀ ನಮಗೇನು ಲೋನಿಗಿನ ಏನು ಬೇಡ್ರಿ ಸರ್ ಮ್ಯಾಮ್ ಒಂದು ನಿಮಿಷ ನಾ ಮಾತಾಡ್ತಾನ ಸ್ವಲ್ಪ ವೇಟ್ ಮಾಡಿ ಅಲ್ರಿ ಮತ್ತು ನೀವು ಬ್ಯಾಂಕ್ನಾರ ಅಂದ್ರೆ ಮತ್ತೆ ಲೋನಿಗಿನ ಕೊಡ್ತೇನೆ ಅಂತಂದ ಫೋನ್ ಹಚ್ತಿರ್ತೀರ ಅದಕ್ಕೆ ಹೇಳಿದ್ನಿ ರೀ ನಮಗೇನು ಲೋನ್ ಬೇಡ್ರಿ ನಾವೇನು ಮನೆ ಪನಿ ಏನು ಕಟ್ಟೋದು ಈಗೇನು ಆಲೋಚನೆ ಇಲ್ರಿ ಹಂಗೇನಾರ ನಾವು ಮನೆ ಅದು ಕಟ್ತೀವಿ ಅಂದಾಗ ನಿಮ್ಮನ್ನ ಬಂದು ಭೇಟಿ ಹಾಕ್ತೀವ್ರಿ ಅವಾಗ ಲೋನಿಂದ ಸ್ಯಾಂಕ್ಷನ್ ಮಾಡಿಕೊಡ್ರಿ ಅಂತ ರೀ ನೀವು ಇದೇ ರೀತಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಹೋದ್ರೆ ಇಷ್ಟಂತ ಬಡ್ಡಿ ಬೀಳುತ್ತೆ ಮೇಡಮ್ ಈಗ ಒಂದು OTP ಬರ್ತೈತ್ರಿ ಅದನ್ನ OTP ನೀವು ನಮಗೆ ಹೇಳ್ಬೇಕ್ರಿ ನಿಮ್ಮ ಅಕೌಂಟಿಗೆ ನಾವು ಹಣವನ್ನ ಕ್ರೆಡಿಟ್ ಮಾಡ್ತೀವ್ರಿ ಎಷ್ಟು ಮಾಡಿದಿರಿ ನಿಮ್ದು ಅಕೌಂಟ್ ಒಳಗೆ ಎಷ್ಟು ಬ್ಯಾಲೆನ್ಸ್ ಮೇಂಟೈನ್ ಇರುತ್ತಲ್ರಿ ಅದ್ರ ತಕ್ಕಂಗ ಬಡ್ಡಿ ಹಾಕ್ತೀವ್ರಿ ಈಗ OTP ಅಂತ ಹೇಳಿ ಕಮಲಕ್ಕ ಏನ ಬಡ್ಡಿ ಹಾಕಿ ಕೊಡ್ತಾರಂತೆ ನಮ್ಮ ಅಕೌಂಟ್ನಾಗ ರೊಕ್ಕ ಅದಾವಂತ ಬಡ್ಡಿ ಕೊಡ್ತಾರಂತ ನೋಡೋರಿನ ಹೌದನೇ ಫೋನ್ ಇತ್ತ ಹಿಡಿಯ ನಾನು ಕೇಳ್ತೀನಿ ಮತ್ತು ನನ್ನ ಅಕೌಂಟ್ನಾಗ ರೊಕ್ಕ ಅದಾವು ಮತ್ತು ಬಡ್ಡಿ ನಮಗೂ ಹಾಕಿ ಕೊಡ್ರಿ ಅಂತಂದು ಕೇಳ್ತೀನಿ ಇತ್ತ ಸಮ ಇಲ್ಲಿ ಫೋನ್ ಹಲೋ ರೀ ಸರ ನಮಸ್ಕಾರ ರೀ ನಾನು ಇತ್ತಾಗಿಂದ ಕಮಲಕ್ ಮಾತಾಡತ್ತೇನೆ ರೀ ಗಿರ್ಜಾಕನಿಗೆ ಹೇಳ್ತೀರಿ ನಾನು ಓ ಹೌದನ್ರಿ ಮೇಡಮ್ ಹ್ಞೂ ರೀ ನಮಸ್ಕಾರ ರೀ ಮೇಡಮ್ ನನ್ನ ಹೆಸರು ಕಮಲಕ್ ಅಂತ ಏನಲ್ರಿ ಮತ್ತು ನಮಗೂ ಬಡ್ಡಿ ಅದು ಹಾಕಿ ಕೊಡ್ರಿ ಮತ್ತು ನಾವು ಅಕೌಂಟ್ನಾಗ ರೊಕ್ಕ ಇಟ್ಟೇವಿ ಮತ್ತು ನಮಗೂ ಎಷ್ಟು ಬಡ್ಡಿ ಹಾಕ್ತೀರಿ ಅದು ಹೇಳ್ರಿ ಸರ ಅಲ್ಲ ಮೇಡಮ್ ನಿಮ್ಮ ಅಕೌಂಟ್ ನಂಬರ್ ಅದು ಬೇಕ್ರಿ ಹಾಗೆ ಹೆಂಗೆ ಚೆಕ್ ಮಾಡಿ ಹೇಳಕ್ಕಾಗತ್ರಿ
ಅಲ್ರಿ ಮತ್ತೆ ಬ್ಯಾಂಕ್ನಾರ ಅಂತೀರಿ ಮತ್ತೆ ಕಮಲಕ್ಕ ಅಂತ ಹೇಳಿದ್ರೆ ಗೊತ್ತಾಗಂಗಿಲ್ಲ ಭಾಳ ಓದಿಲ್ಲನ್ರಿ ಸರ ನೀವು? ಇಲ್ಲ ಮೇಡಮ್, ಕಮಲಾ ಅಂತ ಹೆಸರಿನಿಂದ ಬಹಳಷ್ಟು ಜನ ಇರ್ತಾರ್ರಿ. ನಿಮಗೆ ಪರ್ಟಿಕ್ಯುಲರ್ ಇದೇ ಅಡ್ರೆಸ್ ಬೇಕ್ರಿ ನಮಗೆ, ನಿಮ್ಮ ಅಕೌಂಟ್ ನಂಬರ್ ಇದೆ, ನಾವು ಚೆಕ್ ಮಾಡಿ ಹೇಳ್ತೀವಿ ರೀ. ಹೌದನ್ರಿ, ಮನ್ಯಾಗ ಐತ್ ಬಿಡ್ರಿ. ನೀವು ಮೊದ್ಲ ಫೋನ್ ಮಾಡ್ತೇವೆ ಗೊತ್ತಿದ್ರ ನಾನು ಪಾಸ್ಬುಕ್ ತೊಗೊಂಬರ್ತಿದ್ದೆ ರೀ. ಆಯ್ತು ಬಿಡ್ರಿ. ಯಾವ ಬ್ಯಾಂಕ್ನಾರ್ರಿ ನೀವು? ಹಾಂ ಮೇಡಮ್, ಕೇಳಿಸ್ತಾ ಇಲ್ಲ ಮೇಡಮ್. ಗಿರಿಜಾ ಮೇಡಮ್ ಅವ್ರಿ, ನೀವು ಒ ಟಿ ಪಿ ಅಂತ ಹೇಳೇ ಇಲ್ಲ. ಹ್ಞೂ ರೀ ಸರ್, ಹೇಳ್ತೀನಿ ನೋಡ್ರಿ. ಈಗ OTP ಹಂಗ ನಂದು ಹೇಳ್ಬಿಡ್ತೇನೆ ನೋಡ್ರಿ. ನಂದು ಅಕೌಂಟ್ನಾಗ ಬಡ್ಡಿ ಅದ ಹಾಕಿಬಿಡ್ರಿ ಸರ್. OTP ನೋಡ್ರಿ, ಕಮಲಕ್ಕನ ಕಡೆಯಲ್ಲಿ ಇದ್ದಾನು. ಅಲ್ಲ ಮೇಡಮ್, ಒ ಟಿ ಪಿ ಒಂದು ಸಂಖ್ಯೆ ಬಂದಿರ್ತೈತ್ರಿ, ಅದನ್ನ ಹೇಳ್ರಿ. ಅದರಿ OTP ನನ್ನ ಕಡೆಯಲ್ಲಿ ಇದ್ದಾನೆ ಏನಲ್ರಿ, ಆಗಲ್ಲ OTP ಅಂತ ಹೇಳಿ. ಮೇಡಮ್, ನಾ ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನಾ ಹೇಳೋದು ನಿಮ್ಗೆ ಅರ್ಥ ಆಗೋಲ್ಲನ್ರಿ? ಯಾವ ಬ್ಯಾಂಕ್ನಾರ ಫೋನ್ ಹಚ್ಚಿ OTP ಹೇಳ್ರಿ, ಹಿಂಗೆ ಒಂದು ಸಂಖ್ಯೆ ಬಂದತ್ತಂತ ಯಾರು ಹೇಳಂಗಿಲ್ರಿ. ಯಾರೀ ತಮ್ಮರ ನೀವು? ನಾವು ಆಗಲ್ಲಿದ್ದ ನೋಡಕತ್ತ ಬಿಟ್ಟೇವ್ರಿ. ಏನು ಹಂಗ ಕಲ್ತಿಲ್ಲ ಅಂತ ಹೇಳಿ ಇಷ್ಟು ಮೋಸ ಮಾಡೋದು, ರೊಕ್ಕ ಹೊಡೆದು ಬಿಡೋದನ್ರಿ ಅಕೌಂಟ್ನಾಗಿದ್ದ. ಇದ್ರ ಬ್ಯಾಂಕ್ನಾರ ಅಂತ ಆಗಲೇ ಹೇಳಿದಾಗ ನೀವು ಹೇಳಿಲ್ಲಲ್ರಿ, ನಂಗೆ ಅವಾಗ ಗೊತ್ತಾಗ್ಬಿಡ್ತೀರಿ ನೀವು ಬ್ಯಾಂಕ್ನಾರ ಅಲ್ಲ ಅಂತೇಳಿ. ಯಾರ ನೀನೇ ಬಂದ ತಡಿ, ನಂಬರ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೇವಿ. ನಿಂದ ಭಾಳ ಇದೇ ಆಗೈತಿ ನಿಂದು ಸೊಕ್ಕು. ಫೋನ್ ಹಚ್ಚಿ ಮತ್ತೆ ನಾವೇನು ಕಲ್ತಿಲ್ಲ ಅಂತ ಹೇಳಿ OTP ಹೇಳಂತ ಕುದಿರ್ತೀನಿ. ಎಷ್ಟು ಮಂದಿ ಮೋಸ ಮಾಡಿ ರೊಕ್ಕ ಹೊಡೆದಿ ನೀನು. ಹೊಕ್ಕಿವೀಗ ಊರನ್ನ ಹೆಣ್ಮಕ್ಳೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೇವೆ. ಹಿಂಗೆ ಒಂದು ನಂಬರ್ ಬಂದಿತ್ತು, ಹಿಂಗೆ ಯಾವ ಬ್ಯಾಂಕ್ ಅಂತಂದು ಹೇಳಿಲ್ಲ. ಈಗ ನಂಬರ್ ಏನು ಬಂದತ್ತಲ್ಲ ನಿಂದು ಇದು ಮೊಬೈಲ್ನಾಗ, ಇದು ನೋಡಿ ಕೊಟ್ಟು ಬರ್ತೇವಲ್ಲಿ. ಯಾಕೆ ಏನಂತೀನಿ ನಾನು ಅನ್ನೋದಾರ? ನೋಡು ಕಮಲಕ್ಕ ಹೆಂಗದ ನೀವ? ಬ್ಯಾಂಡ್ ಎತ್ತಕತ್ತೀವ ಅಂತೇಳಿ ಫೋನ ಕಟ್ ಮಾಡಿದ್ ನೋಡು. ಎಷ್ಟಿದ್ದ ನೀವ? ಬಾ ಹಂಗ ಅಲ್ಲಿ OTP ಹೇಳ್ಬೇಕಂತೀನಿ. OTP ನೋಡ ಎಂಥವದನ ಅವ್ರ ಬಾಡೆ ಅಲ್ಲ. ಫೋನ್ ಹಚ್ಚಿ OTP ಹೇಳಂತಾನ. ಎಷ್ಟು ಮಂದಿಗೆ ಕಲಿಲಾರ್ದಾರಿಗೆ ಎಷ್ಟು ಮೋಸ ಮಾಡಿ ರೊಕ್ಕ ಹೊಡ್ಯಾಕಿಲ್ಲ ಇವ್ರು. ಯಾವ ಬ್ಯಾಂಕ್ನಾರ ಫೋನ್ ಹಚ್ಚಿ ಹಿಂಗೆ ಬಂದತಿ ಸಂಖ್ಯೆ ಹೇಳಂತ ಯಾರು ಹೇಳೋದಿಲ್ಲ. ನಮ್ದೇನ ನಾವು ಈಗ ಫೋನ್ ನಮ್ಗೇನೋ ಚೆಕ್ ಮಾಡಕ್ಕೆ ಬರೋದಿಲ್ಲ. ನಮ್ಮ ಸಮೀಪದ ಬ್ಯಾಂಕಿಗೆ ಹೋಗಿ ನಮ್ದು ಎಷ್ಟು ಅಕೌಂಟ್ನ ರೊಕ್ಕ ಐತಿ ಏನು ಅಲ್ಲೋ ಚೆಕ್ ಮಾಡಿಸ್ಕೊಂಡ ಬರ್ತೇವೆ ನಾವು ಹೋಗಿ. ನೋಡಿ ಇವ್ನು ಹೆಂಗಿದ್ದಾನ, ಬಡ್ಡಿ ಹಾಕ್ತಾನಂತ ಬಡ್ಡಿ. OTP ಹೇಳ್ಬೇಕಂತೀವಿ. OTPನ ಹೇಳ್ತೇವೆ ಬಾ. ನಮ್ಮ ಇಬ್ಬರ ಗೆಳತಿಯರ ಕಾಮಿಡಿ ಹೆಂಗಿತ್ರಿ ಕಾಮೆಂಟ್ ಮೂಲಕ ತಿಳಿಸೋದು ಮರ್ಯಾಕೆ ಹೋಗ್ಬೇಡ್ರಿ. ಎಲ್ಲಿ ತನಕ ನಾವು ಮೋಸ ಹೋಗ್ತಿರ್ತೀವಿ, ಮೋಸ ಮಾಡೋ ಜನ ಇದ್ದೇ ಇರ್ತಾರ್ರಿ. ಎಲ್ಲರೂ ಅದೇ ರೀತಿ ಇರಂಗಿಲ್ರಿ. ಕೆಲವೊಂದಿಷ್ಟು ವ್ಯಕ್ತಿಗಳು ಈ ರೀತಿ ಇರ್ತಾರೆ ನೋಡ್ರಿ. ಏನು ನಾವು ಶಾಲೆ ಕಲ್ತಿಲ್ಲ ಅಂತಂದಾಗ ಹಿಂಗೆ ಕಲಿಲಾರ್ದಾರಿಗೆ ಈ ಥರ ಮೋಸ ಮಾಡಿ ಅಕೌಂಟ್ನಾಗಿನ ರೊಕ್ಕ ಅವ್ರು ತೊಗೊಳುವಂಥದ್ದು ಒಂದೊಂದು ಕತೆ ನಾವು ಕೇಳ್ತೀವ್ರಿ. ದಿನನಿತ್ಯ ಅಲ್ಲಿ ಹಿಂಗಾತೆ ಅಂತೇಳಿ ಎಚ್ಚರಿಕೆಯಿಂದ ಇರಬೇಕ್ರಿ. ಹಂಗೆ ಯಾರು ಫೋನ್ ಬಂದಾಗನೂ ಸಿಕ್ಕಂಗೆ ಹಿಂಗೇನಾರ OTP ಸಂಖ್ಯೆ ಹೇಳ್ರಿ ಅಂತಂದಾಗ ದಯವಿಟ್ಟು ಯಾರು OTP ಸಂಖ್ಯೆ ಹೇಳಕ್ಕೆ ಹೋಗಬೇಡ್ರಿ. ಇವತ್ತಿನ ಕತೆ ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗೋದು ಮರ್ಯಾಕೆ ಹೋಗ್ಬೇಡ್ರಿ. ಈ ಕತೆಗಳು ಹೆಂಗೆ ಬರತ್ತಾವಂತ ಕಮೆಂಟ್ ಮೂಲಕ ತಿಳಿಸೋದು ಮರ್ಯಾಕೆ ಹೋಗ್ಬೇಡ್ರಿ. ನಮ್ಮ ಕತೆಗಳು ಇಷ್ಟ ಆತ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಹೈಪ್ ಅಂತ ಆಪ್ಷನ್ ಇದಾವಲ್ರಿ, ಅಲ್ಲಿ ಪಾಯಿಂಟ್ಸ್ಗಳನ್ನ ಕೊಡ್ಬೋದ್ರಿ. ಮುಂದಿನ ಕತೆಯಿಂದ ಮತ್ತೆ ಬರ್ತೀವಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಫ್ರೆಂಡ್ಸ್, ಇಷ್ಟೆಲ್ಲರೂ ಕತೆ ಚೆನ್ನಾಗಿ ಬರ್ತಾವು ಅಂತೀರಿ, ಬಹಳಷ್ಟು ಜನ ನೋಡಂಗೆ ಇಲ್ರಿ. ಹಾಗಾಗಿ ನಮಗೂ ಬೇಜಾರಾಕತಿ. ದಯವಿಟ್ಟು ಕಮಲಕ್ಕ ಲೆಂತ್ ವಿಡಿಯೋ ಹಾಕಂತೀರಿ, ಹಾಗಾಗಿ ಲೆಂತ್ ವಿಡಿಯೋ ಹಾಕಾಕತ್ತೀವ್ರಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ನಮ್ಮ ಚಾನಲಿಗೂ ಅಂತ ಹೇಳ್ತಾ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವ್ರಿ. ಧನ್ಯವಾದಗಳು ರೀ ಎಲ್ಲರಿಗೂ.